ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬರೆಯಿಂದ ಜನ ಕಂಗಾಲಾಗಿದ್ದಾರೆ. ಇದರ ನಡುವೆ ಅಡುಗೆ ಎಣ್ಣೆ ದರ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಅದರಲ್ಲೂ ಪಾಮ್ ಆಯಿಲ್ ಬೆಲೆ ಕಳೆದ 4 ದಿನದಲ್ಲಿ 4 ರೂಪಾಯಿ ಏರಿಕೆಯಾಗಿದೆ. 4 ದಿನದಲ್ಲೇ ಅಡುಗೆ ಎಣ್ಣೆ ಬೆಲೆ 4 ರೂಪಾಯಿ ಏರಿಕೆ. ದೀಪದ ಎಣ್ಣೆ ದರವು ಲೀಟರ್ಗೆ 5 ರೂಪಾಯಿ ಹೆಚ್ಚಳ. ಅಡುಗೆ ಎಣ್ಣೆ ಬಳಕೆ ಕಡಿಮೆ ಮಾಡಿ ಅಂತ ಪ್ರಧಾನಿ ಮೋದಿ ಸಲಹೆ ನೀಡಿದ್ರು ನಿಜ. ಆದರೆ ಎಣ್ಣೆ ರೇಟ್ ಕೇಳಿಯೇ ಈಗ ಅನಿವಾರ್ಯವಾಗಿ ಬಳಕೆ ಕಡಿಮೆ ಮಾಡಬೇಕಾಗಿದೆ. ಹೌದು, ಕಳೆದ 4 ದಿನದ ಅವಧಿಯಲ್ಲೇ ಮಧ್ಯಮ ವರ್ಗದವರು, ಹೋಟೆಲ್ನವರು ಅಡುಗೆಗೆ ಬಳಸುವ ಪಾಮ್ ಆಯಿಲ್ ಬೆಲೆ 1 ರೂಪಾಯಿ 2 ರೂಪಾಯಿ ಅಂತ ಲೀಟರ್ಗೆ 4 ರೂಪಾಯಿ ಹೆಚ್ಚಳವಾಗಿದೆ. 10 ಲೀಟರ್ ಬಾಕ್ಸ್ ಮೇಲೆ 40 ರೂಪಾಯಿ ಏರಿಕೆ ಕಂಡಿದೆ. ಕಳೆದ ಸೋಮವಾರ 10 ಲೀಟರ್ ಪಾಮ್ ಆಯಿಲ್ ಬೆಲೆ 1390 ರೂಪಾಯಿ ಇತ್ತು. ಇಂದು 10 ಲೀಟರ್ ಬಾಕ್ಸ್ ಬೆಲೆ 1430 ರೂಪಾಯಿ ಆಗಿದೆ. ಅಂದ್ರೆ 4 ದಿನದಲ್ಲಿ ಬಾಕ್ಸ್ ಮೇಲೆ 40 ರೂಪಾಯಿ ದರ ಏರಿಕೆ ಆಗಿದೆ. ಅಡುಗೆ ಎಣ್ಣೆ ಬೆಲೆ ಸದ್ಯಕ್ಕೆ 4 ರೂಪಾಯಿ ಹೆಚ್ಚಳವಾಗಿದ್ರೆ ಮುಂದಿನ ದಿನಗಳಲ್ಲಿ ಲೀಟರ್ಗೆ 10 ರೂಪಾಯಿ ಏರಿಕೆ ಆಗಲಿದೆ. ಒಂದು ಬಾಕ್ಸ್ ಮೇಲೆ 100 ರೂಪಾಯಿ ಹೆಚ್ಚಳ ಆಗಲಿದೆ ಅಂತಾರೆ ವ್ಯಾಪಾರಿಗಳು. 10 ರೂಪಾಯಿ ಮಾಡ್ಕೊಂಡು ನೋಡಿ, 4 ಡೇಸಿಗೆ 40 ರುಪೀಸ್, 4 ಡೇಸಿಗೆ 50 ರುಪೀಸ್ ದೀಪ ಎಣ್ಣೆ, ಈ ಥರನೇ ಸರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದೇ ಸತಿ ಮಾಡಲ್ಲ. 10 ರೂಪಾಯಿ ದಿನ ಮಾಡ್ಕೊಂಡು ಕೊನೆಗೆ ಅದನ್ನು ಒಂದು ರೇಟ್ ತಂದು ನಿಲ್ಲಿಸ್ಕೊಡ್ತಾರೆ ಸರ್. ಇದೆ ಸಾಧ್ಯತೆ ಇದೆ, 100% ಸಾಧ್ಯತೆ ಸರ್. ನಾನು ಲಾಸ್ಟ್ ಟೈಮು ನಾವು ಕಂಪ್ನಿಯಲ್ಲೇ ಎಂಕ್ವೈರಿ ಮಾಡಿದ ಲೆಕ್ಕಕ್ಕೆ ಸರ್ 100 ರೂಪಾಯಿ ಆಗತ್ತೆ, ಇನ್ನೊಂದು ವಾರ 15 ದಿವಸದಲ್ಲಿ ಅಂತ ಹೇಳಿದ್ರು. ಬಂದು ನಿಲ್ಲತ್ತಲ್ಲಿಗೆ. ಅಡುಗೆ ಮಾಡೋದು ಒಂದು ಕಡೆ ಇರಲಿ, ದೇವರ ಪೂಜೆ ಮಾಡೋಕ್ಕೂ ಹಿಂದೆ ಮುಂದೆ ನೋಡುವಂತಾಗಿದೆ. ದೀಪದ ಎಣ್ಣೆ ಬೆಲೆಯೂ ಹೆಚ್ಚಳವಾಗಿದೆ. ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ಲೀಟರ್ ಮೇಲೆ 5 ರೂಪಾಯಿ ಏರಿಕೆ ಆಗಿದೆ. ಕಳೆದ ಸೋಮವಾರ 10 ಲೀಟರ್ ದೀಪದ ಎಣ್ಣೆ ಬೆಲೆ 1390 ರೂಪಾಯಿ ಇತ್ತು. ಇಂದು 10 ಲೀಟರ್ ಬಾಕ್ಸ್ ಮೇಲೆ 1440 ರೂಪಾಯಿ ಆಗಿದೆ. ಅಂದ್ರೆ 4 ದಿನದಲ್ಲಿ ಬಾಕ್ಸ್ ಮೇಲೆ 50 ರೂಪಾಯಿ ದರ ಏರಿಕೆಯಾಗಿದೆ. ಹೋಲ್ಸೇಲ್ನಲ್ಲೇ 5 ರೂಪಾಯಿ ಹೆಚ್ಚಾಗಿದ್ರೆ ಗ್ರಾಹಕರ ಕೈಗೆ ಬರುವಾಗ 10 ರೂಪಾಯಿ ಹೆಚ್ಚಳ ಆಗುತ್ತೆ. ಹೀಗೆ ಪದೇ ಪದೇ ದರ ಏರಿಕೆ ಆಗ್ತಿರೋದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ. 100 ರೂಪಾಯಿ ಆದರೂ ಸರಿ, ಇನ್ನೂ 150 ರೂಪಾಯಿ ಆದ್ರೂ ತಗೊಳ್ಳೇಬೇಕಾಗಿರುತ್ತೆ. ಆಕ್ಚುಲಿ ಇಲ್ಲಿ ಮಂಡಿಪೇಟ್ ಬಂದು ಹೋಗ್ಬೇಕಂದ್ರೆ ನಮ್ಗೆ 2 ಅವರ್ ಬೇಕಾಗಿರುತ್ತೆ. 100 ರೂಪಾಯಿ ಡೀಸೆಲ್ ಅಷ್ಟು ಅಲ್ಲಿಗೋಯ್ತಾ, 100 ರೂಪಾಯಿ ಬಾಕ್ಸ್ ಮೇಲೆ ಆಯ್ತಾ, 200 ರೂಪಾಯಿ ಲೆಕ್ಕ 100 ರೂಪಾಯಿ ಲೆಕ್ಕ ಆಗ್ತಾ ಇದ್ದಾರೆ. ನಾವು 200 ರೂಪಾಯಿ ಲೆಕ್ಕ ಆಗ್ತಾ ಇದ್ದೀವಿ. ಇರಾನ್ ಅಮೆರಿಕ ಯುದ್ಧದ ನೆಪ ಹೇಳಿಯೇ ಸರ್ಕಾರ ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ಅಂತ ಎಲ್ಲಾ ದರ ಏರಿಕೆ ಮಾಡ್ತಿದೆ. ಸದ್ಯ ಈ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಹೀಗಾಗಿ ಈ ದರ ಏರಿಕೆ ಪರ್ವ ಮುಂದುವರಿಯಲಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.